ವಿಜ್ಞಾನಶಾಸ್ತ್ರ ಮುನ್ನಡೆಸುತ್ತದೆ, ದಾರಿ ತೋರಿಸುತ್ತದೆ. ಇದು ಅಭಿವೃದ್ಧಿಯ ಬಾಗಿಲು ತೆರೆಯುವ ಕೀಲಿಯಾಗಿದೆ. ಹಲೋ, ನಾನು ಅಕ್ಷಯ್ ಮತ್ತು ನಾನು ಇಂಟೀರಿಯರ್ ಡಿಸೈನಿಂಗ್ ಇಂಡಸ್ಟ್ರಿಯವನು. ಗ್ರೀನ್ಪ್ಲೈ ಕಳೆದ 30 ವರ್ಷಗಳಿಂದ ಅನನ್ಯ ಉತ್ಪನ್ನಗಳನ್ನು ಅನ್ಲಾಕ್ ಮಾಡಲು ಹೆಸರುವಾಸಿಯಾಗಿದೆ. ಅದನ್ನೇ ನಾವು ನೋಡಲು ಮತ್ತು ಅನುಭವಿಸಲು ಇಲ್ಲಿ ಇದ್ದೇವೆ. ಗ್ರೀನ್ಪ್ಲೈ ಗ್ರೀನ್ ಪ್ಲಾಟಿನಂ ಎಂಬ ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡಿದೆ. ಗ್ರೀನ್ ಪ್ಲಾಟಿನಂ ತಮ್ಮ ಉಳಿದ ಸ್ಪರ್ಧಿಗಳಿಗಿಂತ 2 ಪಟ್ಟು ಅಗ್ನಿ ನಿರೋಧಕ ಮತ್ತು ಜಲ ನಿರೋಧಕವಾಗಿದೆ ಮತ್ತು ಶೂನ್ಯ ಹೊರಸೂಸುವಿಕೆಯನ್ನು ಹೊಂದಿದೆ ಎಂದು ಅವರು ಹೇಳುತ್ತಾರೆ, ಏಕೆಂದರೆ ಈ ಉತ್ಪನ್ನವನ್ನು ಪೆನ್ ಟೆಕ್ನಾಲಜಿಯಿಂದ ಸಂಸ್ಕರಿಸಲಾಗಿದೆ. ಇಂದು ನಾವು ಈ ಗ್ರೀನ್ ಪ್ಲಾಟಿನಂನ ಈ ಹಕ್ಕನ್ನು ವೈಜ್ಞಾನಿಕ ಪ್ರಯೋಗಗಳ ಸರಣಿಯ ಮೂಲಕ ಸಮರ್ಥಿಸಲು ಪ್ರಯತ್ನಿಸುತ್ತೇವೆ. ಹಾಗಾಗಿ ಅವರ R&D ಲ್ಯಾಬ್ಗೆ ಹೋಗೋಣ. ಗ್ರೀನ್ಪ್ಲೈ ಇಂಡಸ್ಟ್ರೀಸ್ ಲಿಮಿಟೆಡ್ನಿಂದ ಶ್ರೀ ಪಾರ್ಥನಾಥ್ ಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗ್ರೀನ್ ಪ್ಲಾಟಿನಂ ಹಕ್ಕುಗಳನ್ನು ಪರೀಕ್ಷಿಸಲು ಅವರು ನಮಗೆ ಸಹಾಯ ಮಾಡುತ್ತಾರೆ. ಮೊದಲನೆಯದಾಗಿ ನಾನು ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳುತ್ತೇನೆ. ಈ ಪೆನ್ ಟೆಕ್ನಾಲಜಿ ಯಾವುದು? ನೋಡಿ, ಬೆಂಕಿಗೆ 3 ವಸ್ತುಗಳು ಬೇಕಾಗುತ್ತವೆ: ಇಂಧನ, ಗಾಳಿ ಮತ್ತು ಶಾಖ. ಪ್ಲೈವುಡ್ನಲ್ಲಿರುವ ಮರವು ಬೆಂಕಿಗೆ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಶಾಖಕ್ಕೆ ಒಡ್ಡಿಕೊಂಡಾಗ ಮರದಲ್ಲಿರುವ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ದಹಿಸುವ ಅನಿಲಗಳನ್ನು ಉತ್ಪಾದಿಸುತ್ತದೆ. ಇದು ಬೆಂಕಿಯನ್ನು ಹೊತ್ತಿಸಲು ಮತ್ತು ಹರಡಲು ಆಮ್ಲಜನಕದೊಂದಿಗೆ ಸಂಯೋಜಿಸುತ್ತದೆ. ಆದರೆ ಹಸಿರು ಪ್ಲಾಟಿನಂನಲ್ಲಿರುವ ಫಾಸ್ಫೇಟ್ ಪುಷ್ಟೀಕರಿಸಿದ ನ್ಯಾನೋ ಪಾರ್ಟಿಕಲ್ಸ್, ಇದನ್ನು ನಾವು ಪೆನ್ ತಂತ್ರಜ್ಞಾನ ಎಂದು ಕರೆಯಬಹುದು. ಇದು ಪದರದ ಮೇಲ್ಮೈಯಲ್ಲಿ ಒಂದು ಪದರವನ್ನು ರೂಪಿಸುತ್ತದೆ. ಇದು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮರದ ಸಂಪರ್ಕ ಬರುವ ಆಮ್ಲಜನಕವನ್ನು ತಡೆಯುತ್ತದೆ. ಇದು ಬೆಂಕಿಯ ಹರಡುವಿಕೆಯನ್ನು ನಿಧಾನಗೊಳಿಸುತ್ತದೆ. ಆಸಕ್ತಿದಾಯಕವಾಗಿದೆ. ಆದರೆ ಇದು ಮಾರುಕಟ್ಟೆಯಲ್ಲಿ ಇತರ ಅಗ್ನಿಶಾಮಕ ಬೆಂಕಿಯ ವಿರುದ್ಧ ನಿಜವಾಗಿಯೂ 2 ಪಟ್ಟು ಪರಿಣಾಮಕಾರಿಯಾಗಿದೆಯೇ? ಬನ್ನಿ ಕಂಡುಹಿಡಿಯೋಣ. ಹಾಗಾದರೆ ಈಗ ಮಾರುಕಟ್ಟೆಯಲ್ಲಿರುವ ಇತರ ಅಗ್ನಿಶಾಮಕಗಳಿಗೆ ಹೋಲಿಸಿದರೆ ಪರೀಕ್ಷೆಗಳಲ್ಲಿ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಗ್ರೀನ್ ಪ್ಲಾಟಿನಂ ದರಗಳು ಹೇಗೆ ಎಂದು ನೋಡೋಣ. ನಾವು ನೋಡಿದಂತೆ 47 ನಿಮಿಷಗಳಿಗಿಂತ ಸ್ವಲ್ಪ ಹೆಚ್ಚು ಸಮಯವಿದೆ ಮತ್ತು ಬೆಂಕಿಯು ಮತ್ತೊಂದು ಅಗ್ನಿಶಾಮಕ ಪ್ಲೈವುಡ್ ಅನ್ನು ಪ್ರವೇಶಿಸಿದೆ. ಆದರೆ ಗ್ರೀನ್ ಪ್ಲಾಟಿನಂನ ಸಂದರ್ಭದಲ್ಲಿ ಜ್ವಾಲೆಯು ಇನ್ನೂ ಅರ್ಧದಷ್ಟು ದೂರವನ್ನು ಮಾತ್ರ ತೋರಿಕೊಂಡಿದೆ. 90 ನಿಮಿಷಗಳು ಕಳೆದಿವೆ ಮತ್ತು ಬೆಂಕಿ ಇನ್ನೂ ಸಂಪೂರ್ಣವಾಗಿ ಹಸಿರು ಪ್ಲಾಟಿನಂ ಅನ್ನು ತೋರಿಕೊಂಡಿಲ್ಲ. ಇದರಿಂದ ಹೊಗೆ ಬರುವುದು ಕಡಿಮೆಯಾಗಿದೆ. ಅದ್ಭುತ. ಹಾಗಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಲ್ಲಾ ಪ್ಲೈವುಡ್ಗಿಂತ ಗ್ರೀನ್ ಪ್ಲಾಟಿನಂ 2 ಪಟ್ಟು ಉತ್ತಮವಾಗಿದೆ ಎಂದು ದೃಢಪಡಿಸಲಾಗಿದೆ. ಆದರೆ ಈಗ ಅದು ನೀರಿಗೆ ಹೋಲಿಸಿದರೆ ಅದರ ಡಬಲ್ ಕ್ಲೇಮ್ಗಳನ್ನು ಹೊಂದಿದೆಯೇ ಎಂದು ನಾವು ನೋಡಬೇಕಾಗಿದೆ. ಈಗ ಗ್ರೀನ್ ಪ್ಲಾಟಿನಂ ಜಲನಿರೋಧಕದಲ್ಲಿ 2 ಪಟ್ಟು ಉತ್ತಮವಾಗಿದೆಯೇ ಎಂದು ನೋಡೋಣ. ನಾವು ಗ್ರೀನ್ ಪ್ಲಾಟಿನಂನ 2 ಪಟ್ಟು ಬಲವನ್ನು ಹೇಳುತ್ತಿದ್ದರೆ ಇದರರ್ಥ ಗ್ರೀನ್ ಪ್ಲಾಟಿನಂ 144 ಗಂಟೆಗಳ ಕಾಲ ಕುದಿಯುವ ನೀರಿನ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾದರೆ ಹಸಿರು ಪ್ಲಾಟಿನಂ ತುಂಡವನ್ನು ಕುದಿಯುವ ನೀರಿನಲ್ಲಿ ಹಾಕಿದರೆ ಏನಾಗುತ್ತದೆ ಎಂದು ನೋಡೋಣ. ಹಸಿರು ಪ್ಲಾಟಿನಂ ದ್ವಿಗುಣ ನೀರಿನ ಪ್ರತಿರೋಧದ ಹಕ್ಕುಗಳನ್ನು ಅನುಸರಿಸುತ್ತದೆಯೇ ಎಂದು ಈಗ ನೋಡೋಣ. 144 ಗಂಟೆಗಳು ಕಳೆದಿವೆ. ನಮ್ಮ ಬಾಯ್ಲಿಂಗ್ ವಾಟರ್ ಪರೀಕ್ಷೆಯಲ್ಲಿ ಹಸಿರು ಪ್ಲಾಟಿನಂನ ಯಾವುದೇ ಪದರವನ್ನು ನಾವು ನೋಡಬಹುದು. ಅದು ಡಬಲ್ ಬಾಯ್ಲಿಂಗ್ ಜಲನಿರೋಧಕವಾಗಿದೆ ಎಂದು ತೋರಿಸುತ್ತದೆ. ಈಗ ಗ್ರೀನ್ ಪ್ಲಾಟಿನಂ ನಿಜವಾಗಿಯೂ ಶೂನ್ಯ ಎಮಿಷನ್ ಪ್ಲೈವುಡ್ ಆಗಿದೆಯೇ ಅಥವಾ ಇಲ್ಲವೇ ಎಂದು ನೋಡೋಣ. ಇದಕ್ಕಾಗಿ ಪ್ಲೈವುಡ್ನಲ್ಲಿರುವ ಫಾರ್ಮಲಿನ್ ಅನ್ನು ಸಂಗ್ರಹಿಸಲು ಹೋಗುವ ಸೆಟಪ್ ಅನ್ನು ಈಗಲೇ ಮಾಡಲಾಗಿದೆ. ನಾವು ಗ್ರೀನ್ ಪ್ಲಾಟಿನಂ ಪ್ಲೈವುಡ್ನ ಸಣ್ಣ ತುಂಡುಗಳನ್ನು 100 ಡಿಗ್ರಿ ತಾಪಮಾನದಲ್ಲಿ ಟೋಲ್ವಿಂಗ್ ದ್ರಾವಣದಲ್ಲಿ ಕುದಿಸಿ ಮತ್ತು ಅದರಲ್ಲಿರುವ ಹಬೆಯನ್ನು ತಣ್ಣನೆಯ ನೀರಿನಲ್ಲಿ ಸಂಗ್ರಹಿಸುತ್ತೇವೆ. ಈಗ ನಾವು UV ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ ಬಟ್ಟಿ ಇಳಿಸಿದ ನೀರಿನ ವಿರುದ್ಧ ಫಾರ್ಮಲಿನ್ ಬೆರೆಸಿದ ಈ ನೀರನ್ನು ಪರಿಶೀಲಿಸುತ್ತೇವೆ. ಆದ್ದರಿಂದ ಮೊದಲು ನಾವು UV ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ ಡಿಸ್ಟಿಲ್ಡ್ ವಾಟರ್ ಅನ್ನು ಹಾಕುತ್ತೇವೆ ಮತ್ತು ಓದುವಿಕೆಯನ್ನು ಪರಿಶೀಲಿಸುತ್ತೇವೆ. ಶುದ್ಧ ನೀರು ಎಂದು ಪರಿಗಣಿಸಲಾದ ಬಟ್ಟಿ ಇಳಿಸಿದ ನೀರು, ಅದರ ಹೀರಿಕೊಳ್ಳುವಿಕೆ 0.0. ಹೋಲಿಸಿದರೆ ನಾವು ಈ ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ ಫಾರ್ಮಲಿನ್ಗಾಗಿ ನಮ್ಮ ಅಗ್ನಿಶಾಮಕ ಪ್ಲೈವುಡ್ ಅನ್ನು ಪರೀಕ್ಷಿಸುತ್ತೇವೆ. ಈಗ ಓದುವಿಕೆ ಏನು ಎಂದು ನೋಡೋಣ. ನಾವು ನೋಡುವಂತೆ ಅದರ ಓದುವಿಕೆ 0.064. ಇದು ಶೂನ್ಯಕ್ಕೆ ನಿಖರವಾಗಿ ಸಮಾನವಾಗಿರುತ್ತದೆ.
ಆದ್ದರಿಂದ ಇದು ತುಂಬಾ ಶುದ್ಧವಾಗಿ ಮತ್ತು ಮಾಲಿನ್ಯ ನೋಡಿಕೊಳ್ಳುವ ನಮ್ಮ ಯುಎಸ್ ಆಧಾರಿತ ಕಂಪನಿಯಾದ ಕಾರ್ಬ್ ಪ್ರಕಾರ ಇದು ಪರಿಸರದ ಪ್ರಕಾರ ಶುದ್ಧ ಪ್ಲೈವುಡ್ ಅಥವಾ E0 ಪ್ಲೈವುಡ್ ಆಗಿದೆ. ಮಾರುಕಟ್ಟೆಯಿಂದ ತೆಗೆದ ಫೈರ್ ರಿಟಾರ್ಡೆಂಟ್ ಪ್ಲೈವುಡ್ ತುಂಡಿನ ಮೇಲೆ ನಾವು ಅದೇ ಪರೀಕ್ಷೆಯನ್ನು ಪುನರಾವರ್ತಿಸುತ್ತೇವೆ. ನಾವು ಅದನ್ನು ಫಾರ್ಮಲಿನ್ ಮತ್ತು ನೀರಿನ ಮಿಶ್ರಣದಿಂದ ಪರೀಕ್ಷಿಸುತ್ತೇವೆ. ಇದು ಮಾದರಿಯಾಗಿದೆ ಮತ್ತು ಅದರ ಓದುವಿಕೆ 1.148. ಇದು ಸಾಕಷ್ಟು ಹೆಚ್ಚು. ಇದು E1 ಅಥವಾ E2 ವರ್ಗದ ಪ್ಲೈವುಡ್ ಆಗಿದೆ ಮತ್ತು ಮುಚ್ಚಿದ ಕೋಣೆಯಲ್ಲಿ ಮುಚ್ಚಿದ ವಾತಾವರಣದಲ್ಲಿ ಇದು ತುಂಬಾ ಅಪಾಯಕಾರಿ. ಆದ್ದರಿಂದ ನಾವು ಹೊಂದಿರುವ ಪ್ಲೈವುಡ್ E0 ವರ್ಗಕ್ಕೆ ಸೇರಿದೆ ಹಾಗೂ ಶೂನ್ಯ ಹೊರಸೂಸುವಿಕೆ ಎಂದು ಕರೆಯಬಹುದು. ಆದ್ದರಿಂದ ನಾವು ನೋಡಿದ್ದೇವೆ, ಈ ಗ್ರೀನ್ ಪ್ಲಾಟಿನಂ ತನ್ನ ಎಲ್ಲಾ ಹಕ್ಕುಗಳನ್ನು ಪೂರೈಸಿದೆ. ಇದು ಇತರ ಪ್ಲೈವುಡ್ಗಿಂತ 2 ಪಟ್ಟು ಉತ್ತಮವಾಗಿದೆ ಮತ್ತು ಇದು ಶೂನ್ಯ ಎಮಿಷನ್ ಪ್ಲೈವುಡ್ ಆಗಿದೆ. ಗ್ರೀನ್ ಪ್ಲೈ ನಿಮಗೆ 2 ಪಟ್ಟು ಹಣವನ್ನು ಹಿಂತಿರುಗಿಸುತ್ತದೆ ಮತ್ತು 30 ವರ್ಷಗಳ ಖಾತರಿ ನೀಡುತ್ತದೆ. ಇದರಿಂದ ನಮಗೆ ತಿಳಿಯುತ್ತೆ ಇವರು ತಮ್ಮ ಪ್ರಾಡಕ್ಟ್ ಬಗ್ಗೆ ಎಷ್ಟು ಖಚಿತವಾಗಿದ್ದಾರೆಂದು. ಹಾಗೂ ಅತ್ಯುತ್ತಮ ಪರೀಕ್ಷೆಗಳ ಫಲಿತಾಂಶಗಳ ನಂತರ ನಾನು ನಂಬುತ್ತೇನೆ ನಿಮಗೆ ಈ ಮನಿ ಬ್ಯಾಕ್ ಅವಶ್ಯಕತೆನೇ ಇರೋದಿಲ್ಲ.